ಪುಂಡರ ಮೈಚಳಿ ಬಿಡಿಸಿದಂತಹ ಪೊಲೀಸರು ಕಾನೂನು ಉಲ್ಲಂಘಿಸಿದವರಿಗೆ ದಂಡಾಸ್ತ್ರ, 45ಕ್ಕೂ ಹೆಚ್ಚು ಯುವಕರಿಗೆ ಖಡಕ್ ವಾರ್ನಿಂಗ್. ಪುಂಡರ ಮೈಚಳಿ ಬಿಡಿಸಿದಂತಹ ಪೊಲೀಸರು ಕಾನೂನು ಉಲ್ಲಂಘಿಸಿದವರಿಗೆ ದಂಡಾಸ್ತ್ರ, 45ಕ್ಕೂ ಹೆಚ್ಚು ಯುವಕರಿಗೆ ಖಡಕ್ ವಾರ್ನಿಂಗ್. ಧಾರವಾಡದಲ್ಲಿ ತಡರಾತ್ರಿ ಕಾಂಬಿನೇಷನ್ ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ಶಾಕ್. ಸಾರ್ವಜನಿಕ ಸ್ಥಳಗಳಲ್ಲಿ ಎಣ್ಣೆ ಸಿಗರೇಟು ಹೊಡೆದವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಪುಂಡ ಪೋಖರಿಗಳಿಗೆಲ್ಲರಿಗೂ ಕೂಡ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಪುಂಡರ ಮೈಚಳಿಯನ್ನ ಬಿಡಿಸಿದ್ದಾರೆ ಪೊಲೀಸರು. ಹೆಂಗ ಕುಂಡ್ರಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಅಲ್ಲಿ ಹೆಣ್ಮಕ್ಳು ಹೋಗ್ತಿದ್ದಾರೆ ಅಂತ ಅಂದ್ರೆ ಸುಮ್ಮನೆ ಸಿಗರೇಟ್ ಹೊಗೆ ಬಿಡೋದು, ಈ ತರ ಎಲ್ಲ ಪುಂಡು ಪೋಖ್ರಿತನವನ್ನ ಮಾಡ್ತಾ ಇದ್ದವ್ರನ್ನೆಲ್ಲ ವಾದ್ದು ಎಳ್ಕ ಬಂದಿದ್ದಾರೆ. 45ಕ್ಕೂ ಹೆಚ್ಚು ಜನರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಪುಂಡು ಪೋಖ್ರಿಗಳ ಮೈಚಡಿಯನ್ನ ಬಿಡಿಸಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದವರಿಗೆಲ್ಲ ಇದೇ ಕೆಲಸ ಆಗಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವ್ರಿಗೂ ಕೂಡ ಶಾಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಅನ್ನ ಸೇದು ಹಾಗೆ ಇಲ್ಲ, ದಂಡ ಮಾತ್ರ ಕಟ್ತಾರೆ. ದಂಡವನ್ನ ಕಟ್ತೀನಿಪ್ಪ, ದಂಡ ಕಟ್ತೀನಿ ಅಂತ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾವುದೋ ಒಂದು ಹೆಣ್ಮಗು ಬರ್ತಾ ಇದೆ ಅಂತಂದ್ರೆ ಉಫ್ ಅಂತ ಹೊಗೆ ಬಿಡೋದು. ನೀವೇನು ಸಿಗರೇಟ್ ಸೇರ್ತೀರಾ ಅಂತ ಊರಿಗೆಲ್ಲ ಗೊತ್ತಾಗ್ಬೇಕಲ್ಲಿ. ಸರಿಯಾಗಿ ಮೈಚಳಿ ಬಿಡಿಸ್ತಾ ಇದ್ದಾರೆ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಅಂತ. ಧಾರವಾಡದಲ್ಲಿ ತಡರಾತ್ರಿ ಏರಿಯಾದಲ್ಲಿ ಡಾಮಿನೇಷನ್ ನಡೆದಿದೆ, ಅದರಲ್ಲಿ ತಗಲಾಕೊಂಡಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ನೋಡಿ ಕಾಣಿಸ್ತಾ ಇದೆ ಅಲ್ಲ. ಸಿಗರೇಟ್ ಹೊಡಿತಾರೆ, ಅಡ್ಡಾಡ್ತಾರೆ, ಫಾಲ್ತು ಅಪ್ಪ ಅಮ್ಮ ರೊಕ್ಕ ಹಾಳು ಮಾಡ್ಕೊಂಡು ಹಿಂದಿನ ನೀವು ಬರ್ರಿ ಲಕ್ಷ ಎಲ್ಲ ಮಂದಿ ರೊಕ್ಕ ಹಾಳು ಮಾಡಿ ನಿಂದ ಮತ್ತೆ ಸ್ಟೂಡೆಂಟ್ಗಳು ನಿಂದೇನ ಒಳ್ಳೆ ಕಾಲೇಜ್ ಹೋಗ್ತೀವಿ. ಹೊತ್ತು ಇಂಜಿನಿಯರ್ ಮಾಡಬೇಕು. ನಮ್ಮ ಅಪ್ಪ ಅವನ್ನ ಅಕ್ಕಪಕ್ಕದವ್ರು ಕೇಳ್ಕೊಂಡು ಕಸ ಹೊಡೆಯಬೇಕಾರೆ 25,000 ಬೇಕು ನಿಮ್ಗೆ. ಏನು ಅಂತೀನಿ ನೀನು? ಡಿಗ್ರಿ ಏನು ಯಾವ ಈಗ ಮ್ಯೂಸಿಕ್ ಯಾವ ಈಗ ಚೈನ ಹೊಡ್ತಿಲ್ಲ 15,000 ರೂಪಾಯಿ ಏನದ ಹಿಂದಾವಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.